ನಮಗೆ ಸಡನ್ನಾಗಿ ಹೇಳಿದ್ರು ನಾನು ಯಾಕೆಂದರೆ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲೂ 42 ವರ್ಷದಿಂದ ಹೋರಾಟ ಮಾಡಿರೋರು. ಮತ್ತು ನಿನ್ನೆ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ಮನೆಗೆ ಬಂದಾಗಲೇ ಒಂದು ಕಾಲು ಅಲ್ಲೂ ಹಿಂಗೆ ಒಂದು 2 ಹಾಡನ್ನು ಕೊಟ್ಟಿದ್ದರು. ಹಾಡ್ಬಿಟ್ಟು ರಂಜಿಸಿ ಬಂದು ಇಲ್ಲಿ ಟ್ರೈನರು ಉದ್ಘಾಟನೆ ಮಾಡೋಕ್ಕೆ ಮುಖ್ಯ ಅತಿಥಿಯಾಗಿ ಇದು ಮಾಡಿದ್ದೀನಿ ಅಂತ ನಮ್ಮ ಮುನ್ಸ್ವಾಮಿಯವರು ಮತ್ತು ಮರಿಸ್ವಾಮಿಯವರು ಕೋರ್ಕೊಂಡಕ್ಕೆ ಬಂದು ಇದನ್ನು ಕಾರ್ಯಕ್ರಮ ಇದು ಮಾಡ್ತಾಯಿದ್ದೀನಿ. ಈ ಇಂಡಿಯನ್ ಆತ್ಮನ ಚಲನಚಿತ್ರ ಎಲ್ಲ ವೀಕ್ಷಣೆ ಮಾಡಿ ಒಂದು ಯಶಸ್ಸು 25 ದಿವಸ 50 ದಿವಸ 100 ದಿವಸ ಆಗಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತೀನಿ. ಮತ್ತು ತಾವೆಲ್ಲ ಬಂದು ನೋಡಿದ್ರೆ ತಮಗೂ ಒಂದು ಮನೋರಂಜನೆ ಇರುತ್ತೆ. ಅದರಿಂದ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ತಮ್ಮೆಲ್ಲರನ್ನೂ ವಿನಂತಿ ಮಾಡ್ಕೊತೀನಿ. ಮತ್ತು ನಾವು 30 ವರ್ಷದಿಂದ ಶನಿದೇವ್ರ ಪಾತ್ರ ಮಾಡ್ತೀವಿ. ಆ ಪಾತ್ರ ಬಿಟ್ಟು ಬೇರೆ ಮಾಡಲ್ಲ. ಅವಕಾಶ ಸಿಕ್ಕಿದ್ರೆ ಒಂದು ಕಂದ ಬೇಕಾದ್ರೆ ಹಾಡಿ ಅಂದರೂ ಹಾಡ್ತೀವಿ. ಭಾಷಣ ಜಾಸ್ತಿ ಬರಲ್ಲ. ರೇಣುಕಾಂಬ ಸ್ಟುಡಿಯೋ ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ. ಇಲ್ಲಿ ನನ್ನ ನಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಾ, ಎಲ್ಲರಿಗೂ ಸ್ವಾಗತ. ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್, ಲಂಕಾ ಸರ್, ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್, ಇತರರು ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಈಗ ರಿವೀಲ್ ಮಾಡಿದ್ವಿ, ಈಗ ಅನ್ನಿಸ್ತು. ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಪ್ರಯತ್ನ ಮಾಡಿದ್ದೀವಿ. ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಸಿನಿಮಾ ಬಗ್ಗೆ ಅಂತಂದರೆ ಶುರು ಹೌದಾ, ಇದು ಸ್ಟಾರ್ಟ್ ಆಗಿ 1.5 year ಆಯಿತು ಸ್ಟಾರ್ಟ್ ಆಗಿ. ಸೊ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮತ್ತು ಲೊಕೇಶನ್ ಬಂದುಬಿಟ್ಟು ಮಂಗಳೂರು, ನಂದಿ ಹಿಲ್ಸು, ಕೋಲಾರ, ಮಂಡ್ಯ ಮತ್ತು ಕೋಲಾರ, ಬಂಗಾರಪೇಟೆ ಈ ಕಡೆ ಎಲ್ಲ ಮಾಡಿದ್ವಿ. ಎಲ್ಲ ಕಲಾವಿದರು ಹೊಸಬ್ರೆ ಸರ್. ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿರೋರು ಎಲ್ಲ ಹೊಸಬ್ರೆ. ಮತ್ತು ಟೆಕ್ನಿಷಿಯನ್ಸ್ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಹೇಟಿ ರವೀಶ್ ಅಂತ ಹೇಳ್ಬಿಟ್ಟು, ಎಡಿಟರು ಪವನ್, ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಇನ್ನು ಹೀರೋಯಿನ್ ಎಲ್ಲ ಹೊಸಬ್ರನ್ನ ತಗೊಂಡು ನಾವು ಮಾಡಿದ್ವಿ. ಹಾಂ ಹೌದು ಸರ್, ಫಸ್ಟ್ ಫಿಲ್ಮ್. ಇನಿಯನ ಅಂತಂದರೆ ಪ್ರಿಯತಮ ಅಂತ. ಸೊ ಅವನ ಲವರು ಅಂತ, ಅಂದರೆ ಆತ್ಮ ಅಂತಂದರೆ ಪ್ರಿಯತಮನ ಪ್ರೇಯಸಿ ಅಂತ ಸರ್. ಜನರಿಗೆ ಏನು ಹೇಳಕ್ಕೆ ಹೋಗಿಲ್ಲ ನಾವು. ಯಾಕೆಂತಂದರೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಏನು ಅಂತಂದರೆ ಈಗ ನಾವು ಬೇರೆ ದೊಡ್ಡ ಸಿನಿಮಾಗಳು ಆ ಥರ ನಾವೇನು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಬಜೆಟ್ ಕಾರಣ. ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅಂತ ಆಡಿಯನ್ಸ್ಗೆ ಹೇಳ್ತೀವಿ ಅಷ್ಟೇ ಸರ್. ಹಾಂ ಸ್ಪೆಷಾಲಿಟಿ ಅಂತಂದರೆ ಸರ್, ಆಡಿಯನ್ಸ್ಗೆ ಒಂದು ಕಾಮಿಡಿ ಓರಿಯೆಂಟೆಡ್, ಡೆಫಿನೆಟ್ಲಿ ಸಿನಿಮಾಗೆ ಬಂದವರು ಒಂದು ನಗ್ತಾರೆ, ಕಾಮಿಡಿ ಇದೆ. ಆ್ಯಂಡ್ ಒಂದು ಕಮರ್ಷಿಯಲಾಗಿ ನಾವು ಟ್ರೈ ಮಾಡಿದ್ದೀವಿ ಒಂದು ಸಿನಿಮಾನ. ಅವ್ರಿಗೆ ಮತ್ತು ಹಿಡಿಯೋರಿಗೆ, ವಾರ್ತಾ ಇಲಾಖೆಗೆ, ಈ ರೇಣುಕಾಂಬ ಸ್ಟುಡಿಯೋದ ಹಿರಿಯರಿಗೆ ಎಲ್ರಿಗೂ ನನಗೆ ತಿಳಿದ ರೀತಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ಮೂವಿ ಮಾಡಬೇಕಂತ ಏನು ಅಂದ್ಕೊಂಡು ಮಾಡಿದ್ವಿ.
ಮೂವಿ ತಪ್ಪದಿರ ಎಲ್ಲರೂ ನೋಡ್ರಿ. ಯಾಕಂದರೆ ಅಲ್ಲಿ ಮೂವಿ, ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ, ದುಡ್ಡು ವೇಸ್ಟು, ಚೆನ್ನಾಗಿಲ್ಲ ಅನ್ಕೊತಾ ಇದ್ವಿ. ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ರಿಗೂ ಅವ್ರವ್ರ ತಕ್ಕ ಕಷ್ಟ ಇರುತ್ತೆ. ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ. ನಮ್ಮ ಮೂವಿನಲ್ಲೇ ವಾಚ್ಮ್ಯಾನ್ಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ. ಅಷ್ಟು ಇದಾಯಿತು. ತುಂಬಾ ಗಾಯ ಪಟ್ಕೊಂಡ್ರು ಅವರು. ಹಾಸ್ಪಿಟ್ಲಿಗೆ ಕೂಡ ತೋರಿಸಿದ್ವಿ ನಾವು. ಒಂದೊಂದು ಹತ್ರನೂ ಅಲ್ಲಿ ಶೂಟ್ ಮಾಡೋದ್ರ ಹತ್ರ ಹೋದರೆ ಒಂದು ಹತ್ರ UPS ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ, ಎಷ್ಟೋ ಕಷ್ಟಪಟ್ವಿ. ಒಂದೊಂದು ಹತ್ರ ಒಂದೊಂದು ಅನುಭವಿಸ್ಕೊಂಡು ಬಂದ್ವಿ. ಇದಾಗುತ್ತೋ ಇಲ್ಲೋ, ಪೂರ್ತಿ ಫಿನಿಶ್ ಮಾಡ್ತೀವಲ್ಲೋ ಅನ್ನೋಂಥ ತುಂಬಾ ಇತ್ತು. ಆ ದೇವ್ರ ದಯದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಲಾಸ್ಟ್ಗೆ ಥಿಯೇಟ್ರಿಗೂ ಬಿಡ್ತಾ ಇದ್ದೀವಿ ಅಂದರೆ ನನಗೆ ಸಂತೋಷ ಆಗುತ್ತೆ. ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಚಿತ್ರ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಅದೇ ಬೇಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರಿಗೂ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಮಾಡಿದ್ದಕ್ಕೆ ನನಗೆ ಇಷ್ಟ ಆಯಿತು ಸರ್. ಮಾಡಿದ್ದಕ್ಕೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ನನ್ನ ಮನಸ್ಸಿಗೆ ಅನಿಸ್ತು, ಇಷ್ಟ ಆಯಿತು. ಅದ್ರ ಮೇಲೆ ದೇವ್ರ ಭಾರ ಹಾಕಿದ್ದೀವಿ. ಡಿಸ್ಟ್ರಿಬ್ಯೂಟ್ರು ಮರಿಸ್ವಾಮಿ ಅವರಂತ ಜಯದೇವ್ ಅವ್ರ ಕಡೆಯಿಂದ ಮಾಡ್ತಾಯಿದ್ದೀವಿ. ಥಿಯೇಟ್ರು 60 ಥಿಯೇಟ್ರು ಏನು ಹೇಳ್ತಾ ಇದ್ದಾರೆ ಸರ್? ನಾನು ಮೊದಲಿಗೆ ಈ ಸ್ಟೋರಿ ಏನು ಕೇಳಿರಲಿಲ್ಲ. ಸೊ ಹೀಗೆ ಒಂದು ಕಾಲ್ ಬಂತು, ಒಂದು ಸ್ಟೋರಿ ಇದೆ ಮ್ಯಾಮ್, ಬಂದು ಸೆಟ್ಟಲ್ಲಿ ಬಂದು ಮೀಟಿಂಗ್ ಮಾಡೋಣ, ನಿಮ್ಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ, ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ. ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು. ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಸಿಚುವೇಶನಲ್ಲೂ ಕೂಡ ನಮ್ಮ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನೂ ಕಮ್ಮಿ ಮಾಡಲಿಲ್ಲ. ಯಾವ ಸೆಟ್ಟಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬ ಕಷ್ಟಪಟ್ಟಿದ್ದಾರೆ. ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಮಾತಾಡೋದಕ್ಕೆ ಬರಲ್ಲ ಅಂತ ಹೇಳ್ಬೋದು, ಬಟ್ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ, ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಒಂದು ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ. ಮತ್ತೆ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕು ಅಂತಂದ್ರೆ, ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಇವರು ಹೇಳಕ್ಕಾಗ್ಲಿಲ್ಲ. ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟು. ಸೊ ನೆಕ್ಸ್ಟ್ ಕ್ವಶನ್ ಕೇಳೋದಂದ್ರೆ ಸೊ ನಾನು ಇದರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ. ದೆನ್ ಪ್ರೇಯಸಿಯಾಗಿ, ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾಡದೇವತೆ ಚಾಮುಂಡೇಶ್ವರಿಗೆ ನಮಸ್ಕರಿಸ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮ ನಿರ್ದೇಶಕರಾದಂಥ ನರೇಶ್ ಅವರು ನನ್ನನ್ನು ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ, ಸರ್ ಇದು ನನ್ನ ಕೈಲಿ ಆಗುತ್ತಾ ಅಂತ ಕೇಳಿದೆ. ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು. ನಾವು ಮೂಲತಃ ಕೋಲಾರ ಅವರು, ರಂಗಭೂಮಿಯವರು ಸರ್, ನಾವು ರಂಗಭೂಮಿಯಲ್ಲಿ ಮಾಡುವಂಥವ್ರು. ನಮ್ಮನ್ನ ಕರೆದು ನಾವು ಮಾಡುವಂಥ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ. ಅದರಲ್ಲಿ ನೋಡಿ ನಮ್ಮನ್ನ ಬಂದು ಕೇಳಿದ್ರು, ಸರ್ ನಾವು ಇನ್ನೇನ ಆತ್ಮ ಒಂದು ಚಿತ್ರ ಮಾಡ್ತಾ ಇದ್ದೀವಿ, ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ, ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್, ದಯವಿಟ್ಟು ಮಾಡ್ಬೇಕು ಸರ್ ಅಂತ ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ, ಯಾವುದು ಮಾಡಿಲ್ಲ, ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ಅಂತಂದೆ. ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು. ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ, ತುಂಬ ಸಂತೋಷ ಆಯಿತು. ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡ್ಕೊಂಡಾಗ ನಾವು ಮಾಡಬಲ್ರಿ, ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲೂ. ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಮತ್ತು ನನ್ನ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್. ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ
ಹಾಗೂ ಕಲಾವಿದರಿಗೆ ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ರಾಜ್ವಿ ಸರ್. ಒಳ್ಳೆ ನಾನು ಈಗಾಗಲೇ ಒಂದು 10 ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಯೂಸ್ ದೇಸ್ ಫೆಲೋ ಅಂತ ಫಸ್ಟ್ ಮೂವಿ, ಅದರಲ್ಲಿ ಮೈನ್ ವಿಲನ್ ಆಗಿ ಮಾಡಿದ್ದೆ. ಅದಾದ್ಮೇಲೆ ಸಪ್ಲೈಯರ್ ಶಂಕರ, ಮತ್ತೆ ಈಗ ಮತ್ತೆ 45 ಅಂತ ಒಂದು ಬರ್ತಾ ಇದೆ, ಡಿಸೆಂಬರ್ 25 ರಿಲೀಸ್. ಮತ್ತೆ ಮಾರ್ಕಲ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಕತೆ ಇನ್ನೂ ಮುಗಿದಿಲ್ಲ. ತುಂಬಾ ಒಂದು 6 ಸೀರಿಯಲ್ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇರ್ಲಿ ಸರ್ ನಮ್ಮ ಸರ್ ಆಗಿರ್ಬೋದು, ತುಂಬಾ ಎನ್ಕರೇಜ್ ಮಾಡೋದು ನನಗೆ. ಯಾವ ಟೈಮ್ ಬರಬೇಕು ಅನ್ನೋದು ಆ ಟೈಮ್ ಕರೆಕ್ಟಾಗಿ ನಾನು ಅಲ್ಲಿ ಇರ್ತಿದ್ದೆ ಸೆಟ್ಟಲ್ಲಿ. ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು. ಆ್ಯಕ್ಚುಲಿ ನಾನು ಮುಂಚೆ ಯಾವಾಗಲೂ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಶಿವನ ಹಾರೋದಾಗ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಇದ್ದಾರೆ. ಈಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ತಾಯಿ ನಾನು ಅನ್ಕೊಂಡಿಲ್ಲ, ನನಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ. ಹಂಗಾಗಿ ನನಗೆ ನಮೋ ಪಾರ್ವತಿ ಪತೆ ಹರ ಹರ ಮಹಾದೇವ್, ಕಾಲ ಹರ, ಕಷ್ಟ ಹರ, ದುಃಖ ಹರ, ದಾರಿದ್ರ್ಯ ಹರ, ರೋಗ ಹರ, ಹರ ಹರ ಮಹಾದೇವ್. ಮಾಡ್ಬೋದು ಅಂತ ಅನ್ಕೋತೀನಿ. ಹೌದಾ? ಎಲ್ರಿಗೂ ಒಂದ್ ಕ್ಷಣ ಆತ್ಮ ಈಚೆ ಬಂದು ವಾಪಸ್ ಹೋಯ್ತು. ಅದೇನ್ ಕೊಟ್ರು ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದ್ ಕಡೆ. ಎಲ್ರಿಗೂ ನಮಸ್ಕಾರ. ನಾನು AT ರಮೇಶ್. ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್, ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಿನಿಮಾಕ್ಕೆ ಏನೇನು ಬೇಕು, ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂತೆ ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸಬ್ರ ಸಿನಿಮಾ ಅಂತಲ್ಲ, ನಾನು ಇದುವರೆಗೆ ರೀಸೆಂಟಾಗಿ ಕಮರಟ್ಟು ಚೆಕ್ ಪೋಸ್ಟ್ ಆದ್ಮೇಲೆ ಕಮರಟ್ಟು 2 ಮಾಡಿದೆ. ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿರೋದು. ಅದಾದ್ಮೇಲೆ 1 by 1 ಅದೇ ಥರ ಹಾರರ್ ಜನರೇ ಬರ್ತಾ ಇದೆ ಯಾಕೆ ಒಂದು ಫೀಲಲ್ಲಿ. ಸೊ ಸೌಂಡಿಂಗಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ. ಸೊ ಎಲ್ಲರಿಗೂ ನಮಸ್ತೆ. ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಮಾಡಿದ್ದು. ಟೀಮ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ, ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅಡ್ಡ ಬಂತು, ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟ್. ನನಗೆ ಅವಕಾಶ ಮಾಡಿಕೊಟ್ಟಂಥ ನರೇಶ್ ಸಿದ್ಘಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಪ್ರೊಡ್ಯೂಸರ್ಗೂ ಕೂಡ ಥ್ಯಾಂಕ್ ಯು. ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದೇ 14th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ ಹೊಸಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಹೊಸ ಅನುಭವ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್. ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ 14th. ಎಲ್ಲರೂ ಮಿಸ್ ಮಾಡದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಲಾವಿದರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ, ನಾನು ಕಿಟ್ಟಿ ತಾಳಿಕೋಟೆ ಅಂತ, ನಾನು ವೃತ್ತಿ ರಂಗಭೂಮಿ ಕಲಾವಿದ. ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ.